स्वागत है आपका बी न्यूज नेशन में। मैं हूं आबिद हुसैन शेख। बीजापुर के बर्निंग इशू और राजनीतिक मुद्दों पर एमबी पाटिल का बड़ा बयान। जनता का फैसला सरांकों पर कांग्रेस का टीवीके को सपोर्ट। राष्ट्रवाद को लेकर एमबी पाटिल का बड़ा बयान। कांग्रेस के सीनियर नेता और बीजापुर जिला इंचार्ज मंत्री डॉक्टर एमबी पाटिल ने आज अपने निवास पर मीडिया के साथ की गई एक मुलाकात में तमिलनाडु और दूसरे राज्यों के राजनीतिक हालात पर बड़ा बयान देते हुए कहा कि जनता ने जो फैसला दिया है उसका हमें सम्मान करना जरूरी है। उन्होंने कहा कि तमिलनाडु की जनता ने जातिवाद और राष्ट्रवाद के खिलाफ वोट दिया है और टीवीके को जबरदस्त सपोर्ट मिला है। एमबी पाटिल ने कहा कि राहुल गांधी और कांग्रेस पार्टी हमेशा सेकुलर सोच के साथ खड़ी रही है, इसी वजह से टीवीके को सपोर्ट दिया जा रहा है। तमिलनाडु में उनके मुताबिक अगर कांग्रेस इस वक्त सपोर्ट ना करे तो जनता इसे गलत समझेगी। वेस्ट बंगाल पर बात करते हुए उन्होंने ममता बनर्जी के खिलाफ बीजेपी की सियासत पर भी सवाल उठाए। साथ ही कहा कि सीएम बदलने या सरकार के फैसले हाईकमांड ही करेगी। राज्य में कर्नाटक में पानी की कमी और ऐतिहासिक बावड़ियों और तालाबों को भरने के मुद्दे पर भी चर्चा हुई। उन्होंने कहा कि पहले पीने के पानी को प्राथमिकता दी जाएगी, उसके बाद खेती और कैनल्स के लिए पानी छोड़ा जाएगा। बीजापुर में आवारा कुत्तों के आए दिन हमलों और वैक्सीनेशन पर भी सरकार का ध्यान होने की बात कही गई इस दौरान। इसके अलावा अडानी कंपनी के पावर लाइन और जमीन मुआवजे के मुद्दे पर कुछ लोगों पर ब्लैकमेल की राजनीति करने का भी गंभीर आरोप लगाया गया। डॉक्टर एमबी पाटिल की ओर से ಈಗ ಅಲ್ಲಿ ತಮಿಳುನಾಡಿನಲ್ಲಿ ಪರ್ಯಾಯವಾಗಿ ವಿಷಯ ಇರುತ್ತೆ. ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದಂಥವ್ರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿಗೆ ಬಿಸಿ ಆಗಬಾರ್ದು, ಜನರ ತೀರ್ಪಿಗೆ ನಾವು ತಲೆಬಾಗಬೇಕು. ವಿಶೇಷವಾಗಿ ಕೋಮುವಾದಿ ಶಕ್ತಿಗಳು ವಿರೋಧವಾಗಿ ಏನು ಟಿವಿಕೆ ಅವರು ಗೆದ್ದಿದ್ದಾರೆ ಅವರ ಒಂದು ಇದನ್ನು ನಾವೇನಾದರೂ ಕಾಂಗ್ರೆಸ್ ಪಕ್ಷ ಬಹುಮತ ಹೊಂದಿದ್ರೆ ಅದು ವಿಫಲ ಆದರೆ ಇವತ್ತದು ಕೋಮುವಾದಿ ಶಕ್ತಿಗಳಿಗೆ ನಾವು ಪುರಸ್ಕಾರ ಕೊಟ್ಟಂತಾಗ್ತದೆ. ಹೀಗೆಲ್ಲವನ್ನ ವಿಚಾರ ಮಾಡಿ ಜನರ ತೀರ್ಪಿಗೆ ಮತ್ತು ಜಾತ್ಯತೀತ ನಿಲುವಿಗೆ ಟಿವಿಕೆ ಏನು ನಿಲುವಿಗೆ ಜನರ ತೀರ್ಪು ಡಿಎಂಕೆ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಪರ್ಧೆಯನ್ನು ಬಂದು ಬರ್ತಿದ್ದಾರೆ. ಹೀಗಾಗಿ ಪರ್ಯಾಯವಾಗಿ ಸಮಸ್ಯೆ ಯಾವ ಕೋಮುವಾದಿಗೆ ಪಕ್ಷಕ್ಕೆ ನಾವು ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇದ್ದಾರೆ. ಟಿವಿಕೆಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ. ಅದನ್ನು ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡಿಕೊಂಡು ಸಹಾಯ ಮಾಡಿದರೆ ಜನ ನಮ್ಮನ್ನು ಕ್ಷಮಿಸಿದ್ದಾರೆ, ಜನ ಕ್ಷಮಿಸಿದ್ರೆ. ಹೀಗಾಗಿ ಆ ವಿಷಯದಿಂದ ಇವತ್ತು ಟಿವಿಕೆಗೆ ನಾವು ಬೆಂಬಲ ಕೊಡ್ತೀವಿ. ಯಾರಿಗೂ ಬೆನ್ನಾಗೆ ಚುರಿ ಹಾಕುವಂಥ ಪ್ರಶ್ನೆ ಅವ್ರ ವಿಶ್ವಾಸಕ್ಕೆ ಕೆಲಸ ಆಗುತ್ತಾ? DMK ಅವ್ರ ಜೊತೆ ಮಾತಾಡ್ತೀರಾ? ಚರ್ಚೆ ಆಗುತ್ತೆ? ಮಾತಾಡ್ತೀವಿ, ವಿಷಯದ ಬಗ್ಗೆ ಮಾತಾಡ್ತೀವಿ. ಇಂಡಿಕೇಟ್ ಇದರಿಂದ ತೊಂದರೆ ಆಗುತ್ತೆ ನೋಡಿ. ಕೆಲವೊಂದು ನೋಡಿ, ಈಗ ನಿಮಗೆ ಗೊತ್ತಿದೆ, ತಮಿಳುನಾಡಲ್ಲಿ ಜನತೆ ಒಂದು ಜಾತ್ಯತೀತ ತತ್ವದ ಮೇಲೆ ಟಿವಿಕೆ ಅವರು ಬೆಂಬಲ ಕೊಟ್ಟಿದ್ದಾರೆ ಎಂದು ಜನರ ಭಾಳ ದೊಡ್ಡ ತೀರ್ಪಿದೆ. ಒಬ್ಬ ಯುವಕ, ಆ ಯುವಕನಿಗೆ ಇವತ್ತು ದಿವಸ ಇಷ್ಟು ಬೆಂಬಲ ಕೊಟ್ಟ ಮೇಲೆ ಚೇರ್ಕರ್ತ ನಾವು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ನಾವು ಬೆಂಬಲ ಮಾಡದಿದ್ರೆ ಜನ ನಮ್ಮನ್ನು ಕೂಡ ತಪ್ಪಿಸ್ತರಾಗಿ ಇವತ್ತು ದಿವಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಿದ್ಧಾರ್ಥಗಳಿಗೆ ಅದು ವಿರೋಧವಾಗಿ ಆಗ್ತದೆ. ಅದರ ಅರ್ಥ ನಾವು DMKಗೆ ಬೆನ್ನಿಗೆ ಚೂರಿ ಹಾಕೋದಂತದಲ್ಲ. ಇದು ನಮ್ಮ ಕರ್ತವ್ಯ. ಇವತ್ತು ದಿವಸ ಜಾತ್ಯತೀತ ಶಕ್ತಿಗಳನ್ನು ದೂರ ಇಡಲಿಕ್ಕೆ ಇದು ಜನರ ತೀರ್ಪೇನಿದೆ, ಆ ಆಶಯಗಳೇನಿದೆ ಟಿವಿಕೆ ಕೊಟ್ಟಿದ್ದಾರೆ, ಅದಕ್ಕೆ ವಿರೋಧವಾಗಿ ನಾವು ಹೋಗುವಂಥದ್ದು ಆಗಬಾರ್ದು ಅಂತ ಆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಇಂಡಿ ಗಠಬಂಧನಕ್ಕೆ ಇದರಿಂದ ತೊಂದರೆ ಆಗಿದೆ, ಅದು ವಿಚಾರ ಮಾಡ್ತೀವಿ. ಸ್ಟಾಲಿನ್ ಅವರು, ಮಮತಾ ಬ್ಯಾನರ್ಜಿ ಮತ್ತೆ ನೀವೇ ನಾನು ಹೇಳ್ತೇನೆ, ಎಷ್ಟು ರಿಪೀಟ್ ಮಾಡಿ 3 ಸಲ ರಿಪೀಟ್ ಮಾಡಿ. ಅರ್ಥ ಮಾಡ್ಕೊಂಬಿಡಿ. ಕೆಲವೊಂದು ಸಲ ಇವತ್ತು ಇಂಥ ನಿರ್ಣಯಗಳನ್ನ ಕಷ್ಟಕರವಾದಂಥ ನಿರ್ಣಯಗಳನ್ನ ತಗೋಬೇಕಾಗ್ತದೆ. DMK ನಮ್ಮ ಬಾಂಧವ್ಯ ಇದ್ದದ್ದು ಸತ್ಯ, DMK ಮತ್ತು ಬಾಂಧವ್ಯ ಮುಂದುವರಿಬೇಕು ಅನ್ನೋದು ಎಲ್ಲರಿಗೂ ಕೂಡ ಇದೆ. ಆದರೆ ಜನರ ತೀರ್ಪು ಜಾತ್ಯತೀತ ಪಕ್ಷದ ವಿರುದ್ಧ ಒಂದು ಯುವಕರ ಮತ್ತು ಆ ಹೆಣ್ಣುಮಕ್ಕಳ ಒಂದು ಆಶಯ ಅಲ್ಲಿ ಆ ವಿಜಯ್ ಅವ್ರ ಮೇಲೆ ಕೊಟ್ಟಿರುವಂಥದ್ದು ಆಶಯ ಏನಿದೆ, ಆ ಆಶಯಕ್ಕೆ ಗೋವಾ ಮಾಡಿದ್ರೆ ಅದು ಬಹುಶಃ ಅದು ಸರಿ ಹೋಗುವುದಿಲ್ಲ ಅಂತೇಳಿ ಜನರು ನಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಮಾಡಿದ್ರು. ಸರ್, ಮಮತಾ ಬ್ಯಾನರ್ಜಿ ಅವರು CM ರಾಜೀನಾಮೆ ಕೊಡೋದಿಲ್ಲ ಅಂತ ಅದು ನೋಡಿ, ಆ ಬಗ್ಗೆ ಕಾನೂನಾತ್ಮಕವಾಗಿ ಏನಿದೆ ಪಕ್ಷ ಅವರು ಅಲ್ಲಿ
ವೆಸ್ಟ್ ಬೆಂಗಾಲ್ನಲ್ಲಿ ಸಾಕಷ್ಟು ಏನು ಬಿ ಜೆ ಪಿಯಿಂದ ಅನ್ಯಾಯ ಆಗಿದ್ದು ಸತ್ಯ. ಅದೆಷ್ಟು ನಾವು ರಾಜೀನಾಮೆ ಕೊಡೋದಲ್ಲ ಇದು ಅನ್ನೋದು ಅದು ಕಾನೂನಾತ್ಮಕವಾಗಿ ಎಷ್ಟು ಸರಿ ಎಷ್ಟು ಇವತ್ತು ನಿರ್ಣಯ ಅನ್ನೋದು ಸಹ ಅದು ಮಾಡಬೇಕಾಗುತ್ತೆ. ಅದು ಇಷ್ಟೇ ಮಮತಾ ಬ್ಯಾನರ್ಜಿಯವರು ವಿರೋಧವಾಗಿ ಭಾಳಷ್ಟು ಬಿ ಜೆ ಪಿಯವರು SIR ಇಟ್ಕೊಂಡು ಅಧಿಕಾರಿಗಳನ್ನು ಎಲೆಕ್ಷನ್ ಕಮಿಷನ್ ಭಾಳಷ್ಟು ಅವ್ರನ್ನ ಸೋಲಿಸಲಿಕ್ಕೆ ನಿರಂತರವಾಗಿ ಹೊಸ ಒಂದು ಪ್ರಯತ್ನವನ್ನು ಮಾಡಿದ್ದು ವಾಮಮಾರ್ಗದಿಂದ ಕೈ ನಡೆಸಿದ್ದಾರೆ. ಆದರೆ ಎರಡು ಮಾತಿಲ್ಲ. ಆದರೆ ರಾಜೀನಾಮೆ ಕೊಡಬೇಕು ಬಿಡಬೇಕು ಅದು ಸಂವಿಧಾನಾತ್ಮಕವಾಗಿ ಯಾವ ರೀತಿ ಇದು ಆಗ್ತದೆ ಅದು ಸಂವಿಧಾನ ತಜ್ಞರು ಹೇಳ್ಬೇಕಾಗ್ತದೆ. ಸರ್, ಅಲ್ಲಿ BJP ನಾಯಕರ 10 ಸಹಾಯಕರಿಗೆ ಗುಂಡು ಇಟ್ಟು ಹೊಡೆದು ಯಾವ ಕಾರಣ ಕಾನೂನು ಕ್ರಮ ಕೈಗೊಂಡಿದೆ. ಕೇರಳದಲ್ಲಿ ಸರ್ ಸರ್ಕಾರ ರಚನೆ ಯಾರು CM ಪೈಪೋಟಿ ವೇಣುಗೋಪಾಲ್ ಅವರು ಆಗ್ತಾರೆ. ಅದು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ, ಶಾಸಕರು ಕೂಡ ಯಾರಿಗೆ ಹೆಚ್ಚಿಗೆ ಅದು ನಾವು ಅದು ಹೈಕಮಾಂಡ್ ತೀರ್ಪು ಮಾಡ್ತಾರೆ. ಹೈಕಮಾಂಡ್ ಎಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಕರ್ನಾಟಕಕ್ಕೂ ಸುಪ್ರೀಂ, ವೆಸ್ಟ್ ಬೆಂಗಾಲ್ನಾಗೂ ಸುಪ್ರೀಂ, ತಮಿಳುನಾಡಿನಾಗೂ ಸುಪ್ರೀಂ, ಎಲ್ಲ ಕಡೆಗೂ ಸುಪ್ರೀಂ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ವೇಣುಗೋಪಾಲ್ ಅವರು ಕೂಡ ಹೈಕಮಾಂಡ್ ಒಂದು ಅಂಗ, ಅವರು ಒಂದು ಭಾಗ. ಅವರು AICC ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಪ್ರಮುಖವಾದಂಥ ಪಾತ್ರ ಅವರು ಕೂಡ ವಹಿಸ್ತಾರೆ. ಹೀಗಾಗಿ ಅದೆಲ್ಲ ಸರಿಯಾಗಿ ಒಂದು ದಿವಸ ನಿರ್ಣಯದ ಪಕ್ಷದ ವರಿಷ್ಠ ಕೈಗೊಳ್ತಾರೆ. ಸರ್, ರಾಜ್ಯದಲ್ಲಿ ಬದಲಾವಣೆ ಎಲ್ಲಿಗೆ ಬಂತು ಸರ್? ಬದಲಾವಣೆ CM ಬದಲಾವಣೆ ಆಗ್ತಾರೆ ಅದೆಲ್ಲ ಹೈಕಮಾಂಡ್ ಹೇಳಿದಲ್ಲ. ಮುಖ್ಯಮಂತ್ರಿ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಎಷ್ಟು ಸಲ ಕೇಳ್ತೀರಪ್ಪ ನಮಗೆ? ನಿಮ್ಗೆ ಬೇಸರ ಆಗಿಲ್ಲ, ನನಗಂತೂ ಬೇಸರ ಆಗಿಲ್ಲ. ಸರ್, ಈಗ ಜಿಲ್ಲೆಯಲ್ಲಿ ಹೌದು, ಅದೇ ಹೈಕಮಾಂಡ್ ಕರೆದು ಅದೇ ಹೇಳಿದಾರೆ. ಹೈಕಮಾಂಡ್ ಕರೆದು ಹೋಗ್ಲೇಬೇಕಾಗ್ತದೆ. ಬೇಸರ ಆಗ್ಯದ ಇಲ್ಲ ಸರ್? ಸುಮ್ಮನೆ ಚರ್ಚೆ ಅದು ಅದು ನಾವು ನಿಮ್ಗೆ ಕೇಳೋದು ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದೆ. ಒಪ್ಪಂದ ಆಗಿದೆ, ಅದು ಒಪ್ಪಂದ ಆಗಿದೆ ಮತ್ತೆ ಗೊತ್ತಿಲ್ಲ. ಸರ್, ಈಗ ಕುಡಿಯೋ ನೀರಿನ ಸಮಸ್ಯೆ ಮಣ್ಣೆಲ್ಲ ಮೀಟಿಂಗ್ ತಗೊಂಡ್ರಿ. ಈಗ ಕೆರೆಗಳಿಗೆ ನೀರು ತುಂಬಿಸೋದೊಂದು ಕೆಲವು ಆಗೋದು ಸರ್. ಕೆರೆಗಳಿಗೆ ನೀರು ತುಂಬಿಸೋದು ಎರಡನೇ ಹಂತದ ಕೂಡ ಈಗ ರಿವರ್ಸ್ ನೋಡಿದಿರಲ್ಲ. ಚಿಕ್ಕಮಗಳೂರಲ್ಲಿ ಯಾವ ರೀತಿ ನಿನ್ನೆ ಕೆಲವೊಂದು ವರದಿಗಳಿದ್ದಾವೆ. ಹೀಗಾಗಿ ಈಗಲೂ ಕೂಡ ಹೇಳ್ತದೆ, ಕುಡಿ ನೀರಿಗೆ ಪ್ರಥಮ ಆಗ್ತದೆ. ಕುಡಿ ನೀರಿಗೆ ರಿವರ್ಸ್ ನಾವು ತಗೊಂಡ್ಬೇಕಾಗ್ತದೆ. ಕುಡಿ ನೀರಿಗೆ ಏನು ಬೇಕು ನೀರು ಅದನ್ನು ಇಟ್ಕೊಂಡು ಮುಂದಿನ ನಾವು ಎಲ್ಲ ಕೆನಾಲ್ಗೆ ನೀರು ಕೊಡುವಂಥದ್ದು ಅದನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ಪ್ರತಿ ವರ್ಷ ನಾವು ಆಲ್ಮಟ್ಟಿ ಡ್ಯಾಮಲ್ಲಿ ಜೂನ್ 15ರವರೆಗೆ ಲೆಕ್ಕಾಚಾರ ಹಾಕಿ ಕೊಡ್ತೀವಿ. ಈ ಸಲ ಮತ್ತೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಮತ್ತು ನಾರ್ಮಲ್ ರೇನ್ಫಾಲ್ ಅಂತ ಹೇಳಿದಾರೆ, ಇದು ಬದಲಾವಣೆ ಆಗಿದೆ. ಅಲ್ಲೇನೋ ಏನಾಗಿರುತ್ತಲ್ಲ ಬದಲಾಗಿ ಈಗ ನಾರ್ಮಲ್ ರೇನ್ಫಾಲ್ ಅಂತ ಬರ್ತದೆ. ಯಾಕೆ ನೋಡೋಣ ಅಂತ. ಇವತ್ತು ನಾರ್ಮಲ್ ರೇನ್ಫಾಲ್ ಆದರೆ ಜೂನ್ 15ಕ್ಕೆ ಅಂತ್ಯ ಆಗ್ತದೆ. ಒಂದು ವೇಳೆ ಇದರಲ್ಲೂ ಅದು ಅಲ್ಲಿನೋ ಎಫೆಕ್ಟ್ ಇವತ್ತು ದಿವಸ ಅಲ್ಲಿನೋ ಯಾವುದೋ ಎಫೆಕ್ಟ್ ಏನಾದರೂ ಮುಂದುವರೆದ್ರೆ ನಾವು ಆಗಸ್ಟಿಂದವರೆಗೆ ನಾವು ನೀರು ಇಟ್ಕೊಬೇಕಾಗ್ತದೆ. ಕುಡಿ ನೀರು ಪ್ರಾಮುಖ್ಯತೆ, ಕೃಷಿಗಿಂತ ಕುಡಿ ನೀರು ಮಾಡಿ. ಕುಡಿ ನೀರಿನ ಇದು ಮಾಡಿದ್ಮೇಲೆ ಕೃಷಿಗೆ ಮಾತು ಬರುತ್ತೆ. ಸರ್, ಇಂಡಿ ತಾಲೂಕಿನ BR ಇದೆಲ್ಲ ನೀರೇ ಇಲ್ಲ, ನೀರಿನ ಸಮಸ್ಯೆ ಅವ್ರ ಸಮಸ್ಯೆ ವಿಶ್ವದವಾಗಿ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಇದಕ್ಕೆ. ಯಾಕಂದರೆ ಅಲ್ಲಿ ಮೊದಲು ಏನಾಗಿತ್ತು, ಶೋಲಾಪುರ್ಗೆ ನೀರು ಬಿಟ್ಟಿದ್ರು. ಈಗ ಸೋಲಾಪುರ್ಗೆ ಅದು ಸಪ್ರೇಟ್ ಪೈಪ್ಲೈನ್ ಮಾಡ್ಕೊಂಡು ಸ್ಕೀಮ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಮಾಣದಲ್ಲಿ ಭೀಮಾ ನದಿಗೆ ನೀರು ಬಿಡಬೇಕು ಅಷ್ಟು ಬಿಡೋದಿಲ್ಲ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದೀನಿ, ಆ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೀನಿ. ಹೀಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ನಾವು ಅಲ್ಲಿ ಸ್ಥಳೀಯ ಶಾಸಕರು ಮಾಡಿದ್ರು, ಆಮೇಲೆ ನಮ್ಮ ಕಟ್ಟಕೊಂಡವರು ಮತ್ತು ಆ ಕಡೆ ಆಲಂಗಳಲ್ಲೆಲ್ಲರೂ ಬಂದಾರೆ, ಅವರೆಲ್ಲರೂ ಕೂಡ ಅಭಿಯಾನ ಮಾಡಿದ್ರು. ಎಲ್ಲರೂ ಕೂಡ ನಾವು ಮಾಡಿ ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೆರೆ ಅಭಿವೃದ್ಧಿಗೆ ನಾಯಿ ದಾಳಿಗಳು ವಿಜಯಪುರದಲ್ಲಿ ನಿರಂತರ ಭಾಳ ಆಗಿದೆ. ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ಕಡದಾಗ ಒಂದಿನ ಕ್ರಮ ಕೈಗೊಳ್ತಾರೆ. ಅದಕ್ಕೆ ನಾನೀಗ ನಿನ್ನೆನೂ ಕೂಡ ಜಿಲ್ಲಾಧಿಕಾರಿಗಳು ಮಾತಾಡಿದ್ರು, ಜಿಲ್ಲಾಧಿಕಾರಿಗಳು ಭೇಟಿನೂ ಕೂಡ ಮಾಡಿದ್ದಾರೆ. ಇವತ್ತು ನಾವು ಅದಕ್ಕೆ ಒಂದು ಶಾಶ್ವತವಾದಂಥ ಅವ್ರಿಗೆ ಇದು ಒಂದು ಲಸಿಕೆ ಕೊಡುವಂಥದ್ದಾಗಬೇಕು. ಇನ್ನೊಂದು ಎರಡನೇದು ನಮ್ಮಲ್ಲಿ ಕೆಪಾಸಿಟಿ ಭಾಳ ಕಡಿಮೆ ಇದೆ. ಅದನ್ನು ಕೂಡ ಯಾವ ರೀತಿ ಮಾಡಬೇಕಂತ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಸರ್, ಈಗ ಒಂದು ಕಾನೂನು ಹೋರಾಟ ಮಾಡ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಹಿನ್ನಡೆ ಆಗ್ತದೆ. ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ ಕೆಲವರು, ನಾಯಿಗಳನ್ನ ಸ್ಥಳಾಂತರ ಮಾಡಬೇಡಿ ಅಂತ. ನೋಡಿ, ಅದು ಕಾನೂನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಎರಡೂ ಕೂಡ ಅಷ್ಟೇ ಪ್ರಮುಖತೆ. ಅದನ್ನು ಮನುಷ್ಯರ ಒಂದು ಇದೂ ಕೂಡ ಇದೆ. ನಾಯಿಗಳಿಗೆ ನಾವೇನೂ ಕೂಡ ಇದು ಮಾಡಬೇಕಂತಲ್ಲ, ಅವ್ರಿಗೆ ಅವ್ರಿಗೆ ಲಸಿಕೆ ಕೊಟ್ಟು ಮತ್ತು ಸಂತಾನ ಮಾಡುವಂಥದ್ದು, ಆಮೇಲೆ ಅವ್ರು ಔಷಧಿ ಕೊಡುವಂಥದ್ದು, ಆಮೇಲೆ ಎರಡನೇದು ಅವ್ರು ನೋಯ್ದು ಆ ನಾಯಿಗಳನ್ನ ಒಯ್ದು ಬೇರೆ ಕಡೆ ಒಂದು ಕಡೆ ಸ್ಥಳಾಂತರ ಮಾಡಿಸಿದ್ರು, ಎಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ನಾವೇನು ಯಾವ ನಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿಲ್ಲ. ಹೀಗಾಗಿ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ.
ನಾಯಿಗಳು ಅಗ್ರೆಸಿವ್ ಆಗಲಿಕ್ಕೆ ಪ್ರಮುಖ ಕಾರಣ ಏನಂದರೆ ಸಂಪೂರ್ಣವಾಗಿ ರಾಜಕೋಟೆ ಉಂಟು ಈ ರೀತಿ ಏನು ಬೇರೆ ಕಡೆ ಎಲ್ಲ ಬಯಲು ಜಾಸ್ತಿ ಇದೆ ಅಲ್ಲಿ ಏನು ಮಾಡ್ತಾರೆ ನಾನ್ ವೆಜ್ ತಿನ್ನು ಅಂದರೆ ಮಾಂಸಾಹಾರಿ ಏನಿದೆ ತಂದು ಬೀದಿಗೆ ಹೆಸರು ಕಾಣುತ್ತೆ ಆ ಮಾಂಸ ಅಂಥದ್ದು ಏನಾದರೂ ಇದ್ರೆ ಅದನ್ನ ಬಗೆಹರಿಸ್ತೀವಿ ಎಲ್ಲರಿಗೂ ಬೇರೆ ಕಲರ್ ಕೊಡಬೇಡ್ರಿ ಅಂಥದ್ದು ಏನಾದರೂ ಇದ್ದರೆ ನಾನು ಡಿಸಿಯವ್ರಿಗೆ ಹೇಳ್ತೀನಿ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳ್ತೀನಿ ಆ ರೀತಿ ಆಗಬೇಕು ನೋಡ್ತೀನಿ ಅಂದರೆ ಆ ರೀತಿ ಮಾಂಸ ಇದ್ರೆ ಅದಕ್ಕೆ ನಾವು ಕೈ ಕೊಡ್ತೀವಿ. ಸರ್, ಅದಾನಿ ಕಂಪನಿಯಿಂದ ಒಂದು ವಿದ್ಯುತ್ ಲೈನ್ ಪುಣೆಗೆ ಹೊರಟಿದೆ ಸರ್. ಅದು ಒತ್ತಾಯಪೂರ್ವಕವಾಗಿ ಜಮೀನುಗಳಲ್ಲಿ ಅದು ತಪ್ಪು ಕೆಲಸ. ಈಗ ರೈತ ಒಬ್ಬ ವಿಷಯ ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಅನ್ನೋದು ಕೇಂದ್ರ ಸರ್ಕಾರದಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಇನ್ನು 15 ಮಾತ್ರ ಉಳಿದಿದ್ದಾವೆ. ಡಿ ಸಿ ಅವ್ರಿಗೊಂದು ಡಿಟೇಲ್ ಸ್ಟೇಟ್ಮೆಂಟ್ ಅಂತ ಇದೆ. ನೀವು ಕೇಳ್ಕೊಂಡಿರೋದು ಒಂದು ಬಾಜು ಇದು ಎಲ್ಲರೂ ಒಪ್ಕೊಂಡು 95% ಗಾಡಿ ತೊಗೊಂಡಿದ್ದಾರೆ. ಇವ್ರು ಕೆಲವು ಜನ ಇವತ್ತು ದಿವಸ ಈಗ ಅಂತ್ಯಕ್ಕೆ ಬಂದವಲ್ಲ ಈ ರೀತಿ ಇವತ್ತು ದಿವಸ ಇದು ಬ್ಲ್ಯಾಕ್ ಮೇಲ್ ತತ್ರ ನಡೆದಿದೆ. ಜಾಸ್ತಿ ಬೇಕು ಅಂತ ಕೋಟಿ ಕೇಳ್ತಾನೆ ಅದಕ್ಕೇನು ಅರ್ಥ ಇದೆಯಾ? ಡಿ ಸಿ ಅವರು ಎಲ್ಲರಿಗೂ ಏನು ಕೊಟ್ಟಿದ್ದಾರೆ ಇವ್ರು ಕೂಡ ಇದು ಮಾಡ್ತಾ ಇದ್ದಾರೆ. ಅದು ಆ್ಯಕ್ಟ್ ಇದೆ, ಅದು ಕೇಂದ್ರ ಸರ್ಕಾರ ಆ್ಯಕ್ಟ್ ಪ್ರಕಾರ ಇದು ಮಾಡುವಂಥದ್ದು ಎಲ್ಲರೂ ಒಪ್ಪಿದ್ದಾರೆ. ನಿಮಗೆ ಒಂದು ರಾಂಗ್ ಇದನ್ನು ಏನು ಮಾಡಿದೆ ಇದು ಈ ಥರ ಒಂದು ನಾನು ಮತ್ತೆ ಹೇಳಿದೆ ಡಿ ಸಿ ಅವ್ರಿಗೆ ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ. ನನಗೆಲ್ಲ ಸತ್ಯ ಗೊತ್ತಿದೆ ಡಿ ಸಿ ಅವ್ರಿಗೆ. ಅದಕ್ಕೆ ಜಿಲ್ಲಾಧಿಕಾರಿಗಳ ಕಡೆ ನೀವು ಕೇಳಿದ್ರೆ ಅವರೆಲ್ಲ ಇದು ಕೊಡ್ತಾರೆ. ಆ ರೈತ ಏನು ಡಿ ಸಿ ಅವ್ರಿಗೆ ಒಂದು ಇದು ಮಾಡ್ತಾರಲ್ಲ ಈ ಇದು ಬಂದಾಗಬೇಕಿದು ಈ ಬ್ಲ್ಯಾಕ್ ಮೇಲ್ ತಂತ್ರ ಈ ನಾಟಕ ಇವೆಲ್ಲ ಕೂಡ ಬಂದಾಗಬೇಕು. ಅವ್ರ ಮೈ ಮೇಲೆ ಹಾಕ್ಬಿಡಿ ಸರ್ ಈಗ ಸರ್, ಈಗ ವಿಂಡ್ ಪವರ್ ಅದು ನಾನೇ ಹೇಳಿದೆ ಆದ್ಮೇಲೆ ನನಗೆ ನಾನೇ ಡಿ ಸಿ ಅವ್ರು ಮಾಡ್ತಾರೆ. ಡಿ ಸಿ ಅವ್ರು ಎಲ್ಲರೂ ನಾನೇ ಡಿ ಸಿ ಅವ್ರಿಗೆ ಅದನ್ನೇ ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಮಧ್ಯಮಕ್ಕೆ ತಪ್ಪದ ಮಾಹಿತಿ ಹೋಗೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಡಿ ಸಿ ಅವ್ರಿಗೆ ಹೇಳ್ತೀನಿ, ಅವ್ರು ಡಿಟೇಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. और खबरों के लिए देखते रहिए बी न्यूज़ नेशन।